ಎಸ್. ಹಲೋ ಸರ್, ಲಿಲ್ಲಿ ಅವಳ ಕಸಿನ್, ದೊಡ್ಡಪ್ಪ ಮಗ. ನಿನ್ನೆ ಮದುವೆಯಲ್ಲಿ ಸಿಕ್ಕಿದ್ನಲ್ಲ. ಓಹ್ ಎಸ್ ಎಸ್ ಎಸ್, ಪ್ಲೀಸ್ ಕಮ್ ಪ್ಲೀಸ್ ಕಮ್ ಪ್ಲೀಸ್ ಕಮ್. ಏನು ತಗೋತೀರಾ? ಅಯ್ಯೋ ಏನು ಬೇಡ, ಇಟ್ಸ್ ಓಕೆ. ಲಿಲ್ಲಿ ಅವಾಗ ಹೇಳ್ತಿರ್ತಾನೆ, ಸಿಟಿ ಕಮಿಷನರ್ ನನ್ನ ಫ್ರೆಂಡು ಅಂತ. ನಾವೇ ಅವಳನ್ನ ನಂಬ್ತಿರ್ಲಿಲ್ಲ. ಸರ್, ಇದು ಹಳೆ ರಾಜಕಾರಣಿ ಕೆ ಆರ್ ನಾರಾಯಣ್ ಅಲ್ವಾ? ಯಾ, 1998 ತಗೊಂಡು. ಓ, ಅವಾರ್ಡ್ ತಗೊಂಡಿದ್ದೀರಾ? ಯಾ. ಆಗ ಲಿಲ್ಲಿ ವಯಸ್ಸು 11 ಇರ್ಬೋದು ಅಂತ ಅನ್ಕೋತೀನಿ. ಸರ್, ಅದು ನಿಮ್ಮ ಮಗಳ? ಹೌದು. ಲಿಲ್ಲಿ ನಮ್ಮ 2 ಮನೆಗೂ ಒಬ್ಬಳೆ ಮಗಳು, ತುಂಬಾ ಚೋಟಿ. ಮದುವೆ ಆಗೋಲ್ಲ ಅಂತ ಒಂದೇ ಆಟ. ಚಿಕ್ಕಪ್ಪ ಚಿಕ್ಕಮ್ಮಗೂ ಒಂದೇ ಭಯ, ವಯಸ್ಸಾಗ್ತಾ ಇದೆ, ಯೋಗ್ಯತೆ ಇಲ್ಲದವರು ಯಾರಾದ್ರೂ ಮನಸ್ಸು ಹಾಳು ಮಾಡ್ಬಿಡ್ತಾರೇನೋ ಅಂತ. ನೀವು ಒಂದು ಹೆಣ್ಣು ಹೆತ್ತವರು, ಒಬ್ಬರ ಅಪ್ಪ ಆಗಿ ನಿಮಗೂ ಗೊತ್ತಿದೆಯಲ್ಲ ಸರ್. ನಿನ್ನೆ ಮದುವೆಯಲ್ಲಿ ಗಮನಿಸಿದೆ, ನಾನು ಬರ್ಬೇಕಾದ್ರೆ ನನ್ನ ಜೊತೆ 4 ಜನ ನನ್ನ ಫ್ರೆಂಡ್ಸ್ ಬರ್ತಾರೆ ಅಂತಂದ್ರು. ನಾನೇ ಬೇಡ ಅಂದೆ. ಸರ್, ಸಿಟಿ ಕಮಿಷನರ್, ಮೊದಲು ಮರ್ಯಾದೆಯಿಂದ ಹೇಳಿ ನೋಡೋಣ ಅಂತ. ಈಗ ನಿಮ್ಮ ಮಗಳೇ ನಿಮ್ಮ ಮುಂದೆ ನಿಮ್ಮ ಥರದವ್ರ ಜೊತೆ ಬಂದು ನಿಂತ್ಕೊಂಡ್ರೆ ನಿಮ್ಗೆ ಹೇಗಾಗ್ಬೋದು? ನಾನು ನನ್ನ ತಾಯಿನ 6ನೇ ವಯಸ್ಸಲ್ಲಿ ಕಳ್ಕೊಂಡೆ. ನಾನಾದ್ರೂ ಪರವಾಗಿಲ್ಲ. ಒಳ್ಳಿ ತನ್ನ 2ನೇ ವಯಸ್ಸಲ್ಲಿ ತಾಯಿ ಕಳ್ಕೊಂಡ್ರು. ಅವಳಿಗೆ ತನ್ನ ತಾಯಿ ನೆನಪಾಗಬಾರ್ದು ಅಂತ ಅವಳು ಮಲಗಿರ್ಬೇಕಾದ್ರೆ ನನ್ನ ಭುಜದ ಮೇಲೆ ಅವರ ತಾಯಿ ಫೋಟೋ ಇಟ್ಟು ಅದ್ರ ಮೇಲೆ ಮಲಗಿಸಿದೆ. ಒಳ್ಳಿಗೆ ಬೇಜಾರು ಮಾಡ್ಕೊಳ್ಳೋದು ಗೊತ್ತಿಲ್ಲ, ಕೋಪದಲ್ಲಿ ಬೈಯೋದು ಗೊತ್ತಿಲ್ಲ. ಅವಳು ಆಸೆ ಪಟ್ಟಿದ್ದು ಒಂದೇ, ಲಿಲಿ ಮಾತ್ರ. ನಿಮ್ಗೆ ಗೊತ್ತು, ಈ ಪೊಲೀಸ್ ಕೆಲಸ ಅಂದ್ರೆ ರಿಸ್ಕಿಂಗ್ ಕೆಲಸ, ಆಪತ್ತಿನ ಕೆಲಸ. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಇದಕ್ಕೇನಾದ್ರೂ ಹೇಳಿದ್ರೆ ಮತ್ತವಳು ಬೇಜಾರಾಗುತ್ತೆ ಅಂತ ನಾನು ಏನು ಹೇಳಿಲ್ಲ.